ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಕೊಟ್ಟಿರುವ ದೃಶ್ಯಗಳ ಬಗ್ಗೆ ಸಿಎಂ ಪ್ರಸ್ತಾಪವನ್ನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಾಡಿದ್ದಾರಂತೆ. ನೋಡಿ ಎಷ್ಟು ದೊಡ್ಡ ಹೈ ಪ್ರೊಫೈಲ್ ಕೇಸ್ ವಿಚಾರ ಅಲ್ಲಿ ಚರ್ಚೆ ಆಗಿದೆ ಅಂತ. ಪರ ವಿರೋಧದ ಬಗ್ಗೆ ಚರ್ಚೆನೇ ಬೇಡ, ಮಾತಾಡೋದಕ್ಕೆ ಹೋಗ್ಬೇಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಸಿಎಂ ಕಿವಿ ಮಾತನ್ನ ಆಡಿದ್ದಾರೆ. ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ, ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ. ಯಾಕಂದ್ರೆ ಕ್ರೂರತನ ಎಷ್ಟರ ಮಟ್ಟಿಗಿದೆ ಅನ್ನೋದು ಆ ವಿಡಿಯೋ ಫೋಟೋಗಳ ಸಾಕ್ಷ್ಯ ನಾನು ನೋಡಿದ್ದೀನಿ ಅಂತ ಸಿಎಂ ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಡೆದಂತಹ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಕೊಟ್ಟಿರುವಂತಹ ದೃಶ್ಯಗಳ ಬಗ್ಗೆ ಸಿಎಂ ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಪ್ರಸ್ತಾಪವನ್ನ ಮಾಡಿದ್ರು. ಪ್ರಕರಣದ ಬಗ್ಗೆ ಯಾರೂ ಕೂಡ ದರ್ಶನ್ ಪರ ಬ್ಯಾಟಿಂಗ್ ಮಾಡೋದು ಅಥವಾ ವಿರೋಧದ ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಏನೂ ಬೇಡ. ಪೊಲೀಸ್ ತನಿಖೆ ಆಗ್ತಾ ಇದೆ, ನ್ಯಾಯ ಸಿಗಲಿ, ಕಾನೂನು ತನ್ನ ಕೆಲಸವನ್ನ ಮಾಡಲಿದೆ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಅನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಬಹಳ ಜನ ಹೇಳ್ತಾ ಇದ್ರು, ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದ್ದಂತಹ ಮಾತು, ಆರಂಭಿಕ ಹಂತದಲ್ಲೇ ಹಳ್ಳ ಹಿಡಿಸೋ ಪ್ರಯತ್ನವನ್ನ ಸಚಿವರು ಮಾತಾಡ್ತಾ ಇರುವಂತಹ ದಾಟಿ ನೋಡ್ತಾ ಇದ್ರೆ ಅನಿಸ್ತಾ ಇದೆ ಅಂತ. ಬಟ್ ಅಂಥದ್ದೊಂದು ಅಭಿಪ್ರಾಯ ಬಂದ್ಬಿಟ್ರೆ ತೀರಾ ಸರ್ಕಾರಕ್ಕೆ ಕೆಟ್ಟ ಹೆಸರಾಗ್ಬಿಡುತ್ತೆ. ಸೊ ಅದು ಲಯಬಿಲಿಟಿ ಆಗುವಂತಹ ಸಾಧ್ಯತೆ ಇರುತ್ತೆ. ಇದರಿಂದ ಅಲರ್ಟ್ ಆಗಿರುವಂತಹ ಸಿಎಂ ಕಳವಳವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಹಳಷ್ಟು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾರೂ ಮಾತಾಡೋದಕ್ಕೆ ಹೋಗಬೇಡಿ, ಜನಾಭಿಪ್ರಾಯ ಮೂಡೋ ರೀತಿ ಅವಕಾಶವನ್ನ ಮಾಡಿಕೊಡ್ಲೇಬೇಡಿ ಅಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತಮ್ಮ ಸಹೋದ್ಯೋಗಿಗಳಿಗೆ ಸ್ಪಷ್ಟೋಕ್ತಿಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟೋಕ್ತಿಯನ್ನ ನುಡಿದಿದ್ದಾರೆ. ಮಾತಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಹಾಗೆ ಕಾನೂನಾತ್ಮಕವಾಗಿ ಏನೇನು ಕೆಲಸಗಳಾಗಬೇಕು ಅದೆಲ್ಲವೂ ಆಗಲಿ, ಪ್ರಭಾವ ಬೀರೋದು ಅಥವಾ ಇವ್ರ ಹಸ್ತಕ್ಷೇಪ ಇದೆ, ಈ ಸಚಿವರು ಫೋನ್ ಮಾಡ್ತಾ ಇದ್ದಾರೆ, ಆ ಶಾಸಕರು ಮಾತಾಡಿಸ್ತಾ ಇದ್ದಾರೆ, ಇದ್ಯಾವುದು ಕೇಳಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಸಹಿಸಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ತಮ್ಮ ನಡೆ ಅಥವಾ ನಿಲುವು ಈ ಪ್ರಕರಣದಲ್ಲಿ ಏನು ಅನ್ನೋದನ್ನು ತಮ್ಮ ಸಹೋದ್ಯೋಗಿಗಳಿಗೆ ಮೀಟಿಂಗ್ನಲ್ಲೇ, ಬಹಿರಂಗ ಮೀಟಿಂಗ್ನಲ್ಲೇ ತಿಳಿಸಿದ್ದಾರೆ ಈ ಮೂಲಕ. ಸೊ ಈ ಪ್ರಕರಣದಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಕೂಡ ವರ್ಕ್ ಆಗಲ್ಲ, ಆಮೇಲೆ ಜನರಿಗೆ ಒಂದು ಅಶ್ಯೂರೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಈ ಮೂಲಕ ಅನ್ನೋದು ತಿಳಿದು ಬರ್ತಾ ಇದೆ. ಬಿಕಾಸ್ ಸಚಿವರಿಗೆ ಹೇಳಿದಾಗ ಆ ಪ್ರಭಾವ ಎಲ್ಲ ವರ್ಕ್ ಆಗಲ್ಲ, ಇನ್ಫ್ಲೂಯೆನ್ಸ್ ವರ್ಕ್ ಆಗಲ್ಲ ಅಂದಾಗ ನೇರವಾಗಿ ಅಶ್ಯೂರೆನ್ಸು ಜನರಿಗೆ ಸಿಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಸರ್ಕಾರದ ವಿರುದ್ಧ ಅಭಿಪ್ರಾಯ ಮೂಡಬಾರದು ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನ ಸಹೋದ್ಯೋಗಿಗಳಿಗೆ ಕಿವಿಮಾತು ಆಡೋದ್ರ ಮೂಲಕ ಕೊಟ್ರ ಅಂತ ಮುಖ್ಯಮಂತ್ರಿಗಳು. ಮಮತಾ, ಖಂಡಿತವಾಗಿ ಕೂಡ. ಯಾಕೆಂದ್ರೆ ಆ ದೃಶ್ಯಾವಳಿಗಳ ವಿಚಾರವನ್ನು ಪ್ರಸ್ತಾಪಿಸುವಂತ ಸಿದ್ದರಾಮಯ್ಯನವರು ನೇರವಾಗಿ ಖಡಕ್ ಆಗಿ ಒಂದು ರೀತಿ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ಡಿಪೆಂಡ್ ಮಾಡ್ಕೋಬಾರದು, ಯಾವುದೇ ಕಾರಣಕ್ಕೂ ಕೂಡ ಪರ ವಿರೋಧ ಹೇಳಿಕೆಗಳನ್ನ ಕೊಟ್ಟು ಗೊಂದಲವನ್ನ ಕ್ರಿಯೇಟ್ ಮಾಡಬಾರದು ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ. ಅದ್ರ ಜೊತೆಗೆ ಅದರ ಕ್ರೂರತನ ಆ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಕೂಡ ಒಂದು ರೀತಿಯಲ್ಲಿ ಪ್ರಸ್ತಾಪ ಮಾಡಿ ಅದರಿಂದ ದೂರ ಇರಬೇಕು ಅಂತ ಕೂಡ ಖಡಕ್ ಆಗಿ ಸಂದೇಶ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತೆ ಅಂತ ಕೂಡ ಸಿದ್ದರಾಮಯ್ಯನವರು ಆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಮಮತಾ, ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಈಗಾಗಲೇ ಸ್ಪಷ್ಟೋಕ್ತಿ, ಸಿಎಂ ಅವರ ಸ್ಪಷ್ಟೋಕ್ತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ. ಪರ ವಿರೋಧದ ಚರ್ಚೆ ಬೇಕಾಗಿಲ್ಲ, ಸರ್ಕಾರದ ವಿರುದ್ಧ ಯಾವುದೇ ಅಭಿಪ್ರಾಯಗಳು, ಜನಾಭಿಪ್ರಾಯಗಳು ವ್ಯಕ್ತ ಆಗಬಾರ್ದು. ಆ ನಿಟ್ಟಿನಲ್ಲಿ ಎಲ್ರದ್ದು ಜವಾಬ್ದಾರಿ ಇದೆ, ಕಾನೂನು ತನ್ನ ಕೆಲಸ ಮಾಡುತ್ತೆ. ಹಾಗೆ ಆ ಕ್ರೂರತನದ ಬಗ್ಗೆ ಸಿಎಂ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟು ಅಮಾನುಷವಾಗಿ ಒಬ್ಬ ವ್ಯಕ್ತಿಯನ್ನ ಕೊಂದಿದ್ದಾರಲ್ಲ ನೋಡಿ ಅಂತ ಹೇಳಿ ಸಿಎಂ ತಮ್ಮ ಸಹೋದ್ಯೋಗಿಗಳಿಗೆ ಹೇಳಿದ್ದಾರಂತೆ. ಇಂತಹ ಕ್ರೂರತನದ ದೃಶ್ಯವನ್ನ ನಾನು ನೋಡೇ ಇಲ್ಲ ಅಂತ ಕೂಡ ಮುಖ್ಯಮಂತ್ರಿಗಳು ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ, ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ಬಗ್ಗೆ ಯಾರೂ ತುಟ್ಟಕ್ ಪಿಟ್ಟಕ್ ಅನ್ಬೇಡಿ, ಇಲ್ಲಿ ಪ್ಲಸ್ ಆಗಲ್ಲ ಮೈನಸ್ಸೇ ಆಗೋದು. ವಿರೋಧ ಪಕ್ಷಗಳು ಕಾಯ್ತಾ ಇದೆ, ಅವ್ರ ಬಾಯಿಗೆ ಆಹಾರ ಆಗೋಕೆ ಹೋಗ್ಬೇಡಿ ನೀವು ಅಂತ ಹೇಳಿ ಕಿವಿ ಮಾತಾಡಿದ್ದಾರೆ. ಕ್ಲಿಯರ್ ಇನ್ಸ್ಟ್ರಕ್ಷನ್ ಮುಖ್ಯಮಂತ್ರಿಗಳಿಂದ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಈ ಪ್ರಕರಣದಲ್ಲಿ ಸಿಗ್ತಾ ಇದೆ. ಇದಾದ್ಮೇಲೂ ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡಿಸೋದು ಏನಾದರೂ ಮಾಡ್ತಾರಾ ಅನ್ನೋದು ನೋಡ್ಬೇಕು. ಬಿಕಾಸ್ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು, ಪ್ರತಿದಿನ 100+ ಕಾಲ್ಸ್ ಬರ್ತಾ ಇದೆ, ಬಚಾವ್ ಮಾಡಿ, ಇವ್ರನ್ನ ಬಚಾವ್ ಮಾಡಿ, ಅವ್ರನ್ನ ಬಚಾವ್ ಮಾಡಿ ಅಂತೆಲ್ಲ ಅಂತ. ಕೆಲವು ಪೊಲೀಸ್ ಅಧಿಕಾರಿಗಳು ಬಹಿರಂಗ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಮತ್ತೆ ಆ SPP ಬದಲಾವಣೆಯ ಮಾತುಗಳೆಲ್ಲ ಮುನ್ನೆಲೆಗೆ ಬಂದು ಜನರಲ್ ಕೂಡ ಅನುಮಾನದ ದೃಷ್ಟಿಯಲ್ಲಿ ನೋಡೋ ರೀತಿ ಆಗ್ಬಿಟ್ಟಿತ್ತು. ಸೊ ಕ್ಲಾರಿಫಿಕೇಶನ್ನ ಕೊಡಲೇಬೇಕಾಗಿತ್ತು ಮುಖ್ಯಮಂತ್ರಿಗಳು. ನಿನ್ನೆಯಿಂದ ಕೂಡ ಕ್ಲಾರಿಫಿಕೇಶನ್ ಕೊಡ್ತಾನೆ ಇದ್ದಾರೆ. ಕ್ಲಿಯರ್ ಹ್ಯಾಂಡ್ ಕೊಡ್ತೀವಿ, ಫ್ರೀ ಹ್ಯಾಂಡ್ ಕೊಡ್ತೀವಿ, SPP ಬದಲಾವಣೆ ವಿಚಾರನೇ ಇಲ್ಲ ಅಂತೆಲ್ಲ ಹೇಳಿದ್ರು. ಮತ್ತು ಇಡೀ ಪ್ರಕರಣದಲ್ಲಿ ಇವರ ಅಟ್ಟಹಾಸ, ದರ್ಶನ್ ಗ್ಯಾಂಗ್ನ ಅಟ್ಟಹಾಸದ ದರ್ಶನಕ್ಕೆ ಮುಖ್ಯಮಂತ್ರಿಗಳು ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಕ್ರೂರತನದ ದೃಶ್ಯವನ್ನು ನಾನು ನೋಡೇ ಇಲ್ಲ ಅಂತ ಹೇಳಿ ತನ್ನ ಸಹೋದ್ಯೋಗಿಗಳ ಜೊತೆಗೆ ಮಾತಾಡ್ತಾ ಹೇಳಿದ್ದಾರೆ. ಅಂದರೆ ಹೀನಸ್ ಕ್ರೈಮ್ ಇದು, ಇದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ಕೊಂಡೆಲ್ಲ ಹೋಗಬೇಡಿ, ಆಮೇಲೆ ಸಪೋರ್ಟ್ ಮಾಡೋ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ನಮ್ಮನ್ನ ಮುಜುಗರದ ಪೊಸಿಷನ್ಗೆ ತಳ್ಳಬೇಡಿ ಅಂತ ಹೇಳ್ತಾ ಇದ್ದಾರೆ.